ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ. ನಮಸ್ಕಾರ ವೀಕ್ಷಕರ, ಪ್ರಪಂಚ ಪರ್ಯಟನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾವಿಂದು ಬೆಂಗಳೂರಿನ ಕೆಂಗೇರಿ ಮೇನ್ ರೋಡಲ್ಲಿರುವಂಥ ಸಿದ್ಧಗಂಗಾ ಬಿಡದಿ ತಟ್ಟೆ ಇಡ್ಲಿ, ಸೊ ಅಲ್ಲಿಗೆ ಬಂದಿದ್ದೀವಿ. ಅದು ಆ ಮೇನ್ ರೋಡಲ್ಲಿ ಅಂದರೆ ನಿಮಗೆ ಸಿರ್ಕೆ ಆದಮೇಲೆ ನಿಮಗೆ ಆದಿಶ್ವರ ಅಂತ ಒಂದು ಶೋರೂಮ್ ಸಿಗುತ್ತೆ, ಅದ್ರ ಪಕ್ಕನೇ ಇರೋದು. ಸೊ ಅಲ್ಲಿ ಬಂದಿದ್ದೀವಿ. ಸೊ ಆ ಬಿಡದಿ ತಟ್ಟೆ ಇಡ್ಲಿಯಲ್ಲಿ, ಸಿದ್ಧಗಂಗಾ ಬಿಡದಿ ತಟ್ಟೆ ಇಡ್ಲಿಯಲ್ಲಿ ಏನೇನು ಸಿಗುತ್ತೆ ಏನೇನಿಲ್ಲ ಕೇಳ್ಕೊಂಬರೋಣ. ಅಲ್ಲಿರುವಂತ ಕೆಲಸಗಾರನೋ ಅಥವಾ ಅಲ್ಲಿರುವಂತ ಭಟ್ರನೋ ಯಾರನ್ನೋ ಮಾತಾಡ್ಸ್ಕೊಂಡ್ ಬರೋಣ, ಬನ್ನಿ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು ಸರ್? ಸಚಿನ್ ಅಂತ. ಸಚಿನ್ ಅವರೇ, ಸಿದ್ಧಗಂಗಾ ಬಿಡದಿ ತಟ್ಟೆ ಇಡ್ಲಿ, ಓಕೆ, ಏನ್ ಫೇಮಸ್ ಇಲ್ಲಿ? ಸರ್ ತಟ್ಟೆ ಇಡ್ಲಿನೇ ಫೇಮಸ್ ಇಲ್ಲಿ. ಓಕೆ, ಎಷ್ಟು ವರ್ಷ ಆಯ್ತು ಸರ್ ಇಲ್ಲಿ ಬಂದು ನೀವು? ಇಲ್ಲಿ 1 ಇಯರ್ ಆಯ್ತು. ಹೌದಾ? ಇದ್ರದ್ದು ಟೈಮಿಂಗ್ ಏನು ಸರ್ ಎಸ್ಪೆಷಲಿ? ಇವಾಗ ಇದು ಬೆಳಿಗ್ಗೆ ಮಾರ್ನಿಂಗ್ 7 o'clock ಇಂದ ಈವ್ನಿಂಗ್ 1 o'clock ತನಕ ಇರ್ತೀವಿ. ಆಮೇಲೆ ಸಂಜೆ ಈವ್ನಿಂಗ್ ಒಂದು 5 o'clock ಇಂದ 10:30 ನೈಟ್. ಈ ವೀಕ್ ಡೇಸ್ ಅಲ್ಲಿ ಪ್ರತಿದಿನ ಇರ್ತೀರಾ ಅಥವಾ ಏನಾದ್ರು ನಿಮಗೆ ರಜಾ ಅಂತ ಏನಾರು ಇರುತ್ತಾ? ರಜಾ ಗೀಜಾ ಏನು ಒಂದ್ ಮಂತ್ ಅಲ್ಲಿ ಪೂರ್ತಿ ದಿವಸ ಓಪನ್ ಆಗುತ್ತೆ. ಪೂರ್ತಿ ಅಂದ್ರೆ 366 or 365 ಡೇಸ್ ಓಪನ್ ಆಗಿರುತ್ತೆ. ಹೋಟೆಲ್ಗಳ ಫೀಲ್ಡ್ ಹಂಗಿಲ್ಲ, ಯಾವ್ದು ಕ್ಲೋಸ್ ಮಾಡಲ್ಲ. ಓಕೆ ಸರ್, ಈಗ ಸಿದ್ಧಗಂಗಾ ತಟ್ಟೆ ಇಡ್ಲಿಯಲ್ಲಿ ಏನೇನು ಸಿಗುತ್ತೆ? ಎಸ್ಪೆಷಲಿ ಈಗ ಮಾರ್ನಿಂಗ್ ಅಂತ ಟಿಫನ್ ಬಂದ್ರೆ ವೆನ್ ಯು ಆರ್ ಗೋಯಿಂಗ್ ಟು ಓಪನ್ ಅಲ್ವಾ? ಎಲ್ಲ ತರ ರೈಸ್ ಐಟಮ್, ಇಡ್ಲಿ, ದೋಸೆ ಐಟಮ್ಗಳು, ಖಾರ ಬಾತು, ಕೇಸರಿ ಬಾತು, ಆಮೇಲೆ ಇದು ಪಲಾವ್, ಲೆಮನ್ ರೈಸು, ಪುಳಿಯೋಗರೆ. ವೀಕ್ಲಿ ಒಂದೊಂದ್ ತರ ರೈಸ್ ಇರುತ್ತೆ, 2 ರೈಸ್ ಇರುತ್ತೆ, ಬೇರೆ ಬೇರೆ ಚೇಂಜಸ್ ಇರುತ್ತೆ. ಬಾತ್ಗಳು ಅಷ್ಟೇ. ಇಡ್ಲಿ ಫೇಮಸ್ ನಮ್ಮಲ್ಲಿ, ವಡ ಇರುತ್ತೆ, ಮಸಾಲ ವಡ ಇರುತ್ತೆ. ದೋಸೆ ಐಟಮ್ಗಳು ಅಷ್ಟೇ, ಒಂದು 20-25 ತರ ದೋಸೆ ಐಟಮ್ಗಳಿದೆ. 25 ತರ ದೋಸೆ ಐಟಮ್ ಇದೆ ಸರ್. ಸರ್, ಈಗ ನೀವು ದೋಸೆ ಐಟಮ್ ಎಲ್ಲ ಸಿಗ್ತೇವೆ ಅಂತಂದ್ರೆ ಆ ದೋಸೆ ಐಟಮ್ ಅಲ್ಲಿ ಒಂದಷ್ಟು ಹೇಳ್ಬೋದಾ ನಮ್ಗೆ? ಮಸಾಲ ದೋಸೆ, ಗೀ ಪುಡಿ ದೋಸೆ, ಮೈಸೂರು ಮಸಾಲ ದೋಸೆ, ವೆರೈಟಿ ದೋಸೆ ಇದೆ, ತುಂಬಾ ದೋಸೆ ಇದೆ ಸರ್. ಓಕೆ, ಆಮೇಲೆ ದೋಸೆ ಬಿಟ್ಟು ರೈಸ್ ಬಾತ್ ಅಂದ್ರೆ ರೈಸ್ ಬಾತ್ ಅಲ್ಲಿ ವೆರೈಟೀಸ್? ರೈಸ್ ಬಾತ್ ಅಲ್ಲಿ ಆಲೂ ಬಾತು, ಪುದೀನಾ ಬಾತು, ಕ್ಯಾಪ್ಸಿಕಮ್ ಬಾತು, ವಾಂಗಿ ಬಾತು, ಗೀ ರೈಸು. ಡೈಲಿ ವೀಕ್ಲಿ ಡೈಲಿ ಒಂದೊಂದು ಸರ್. ಒಂದ್ ದಿವಸ ಮಾಡಿದ್ ಒಂದ್ ದಿವಸ ಮಾಡೋದು. ಪ್ರತಿದಿನ ಅಂದ್ರೆ ಈಗ ಸೋಮವಾರ ಮಂಗಳವಾರ ಈ ತರ ಬೇರೆ 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 ಮೆನು ಚೇಂಜ್ ಇರುತ್ತೆ, ಡೈಲಿ ಚೇಂಜ್. ಓಕೆ, ಇವಾಗ ಮಾರ್ನಿಂಗ್ ಟಿಫಿನ್ ಅಂತ ಹೇಳಿದ್ರೆ ಮಧ್ಯಾಹ್ನ ಅದೇ ಇರುತ್ತೆ? ಕ್ಲೋಸ್ ಸರ್. ಮಧ್ಯಾಹ್ನ 1 o'clock ಕ್ಲೋಸ್ ಇರುತ್ತೆ. ಈವ್ನಿಂಗ್ 5 o'clock ಓಪನ್. ಮತ್ತೇನು ಅವಾಗ ಏನ್ ಸಿಗುತ್ತೆ? ಸೇಮ್ ಐಟಮ್ಸ್, ಟಿಫನ್ ಐಟಮ್ಸ್ ಎಲ್ಲ ಸೇಮ್. ದೋಸೆ ಗೀಸೆ ಎಲ್ಲ ಫ್ರೆಶ್ ಆಗೇ ಇರುತ್ತೆ. ಎಷ್ಟು ತನಕ ಇರುತ್ತೆ? ರಾತ್ರಿ 10:30, 11 o'clock ತನಕ ಇರುತ್ತೆ. ಹೌದಾ? ಹೌದು. 10:30, 11 ಅಂದ್ರೆ ಅವಾಗೂ ಇಡ್ಲಿ ಎಲ್ಲ ಇರ್ತಾರೆ, ಫ್ರೆಶ್ ಆಗಿರುತ್ತೆ ಸರ್. ನಮ್ದೆಲ್ಲ ಓಪನ್ ಕಿಚನ್ ನೋಡ್ತಾ ಇದ್ದೀರಾ? ಅದೇ ನೋಡಿದೆ, ಓಪನ್ ಕಿಚನ್ ಎಲ್ಲ ನೋಡಿದೆ, ತುಂಬಾ ಚೆನ್ನಾಗಿದೆ. ಓಕೆ, ಸಿದ್ಧಗಂಗಾ ಬಿಡದಿ ತಟ್ಟೆ ಇಡ್ಲಿ ಅಂತಿದೆಯಲ್ಲ, ಎಷ್ಟು ಜನ ಕೆಲಸ ಮಾಡ್ತಾರೆ ಇಲ್ಲೆಲ್ಲ? ಸರ್ ಒಂದು 15 ಮೆಂಬರ್ಸ್ ಇದ್ದಾರೆ. ಹೌದು. ಸ್ವಲ್ಪ ಡೌನ್ ಇದೆ ಸರ್ ಇವಾಗ. ಹೌದಾ? ಅಂದ್ರೆ ನಿಮಗೆ ಲಾಸ್ಟ್ ಟೈಮ್ ಗ್ಯಾಸ್ ಏನೋ ಪ್ರಾಬ್ಲಮ್ ಆಯ್ತಲ್ಲ, ಅದು ನಿಮಗೂ ಏನಾರು ಎಫೆಕ್ಟ್ ಆಯ್ತಾ? ಇಲ್ಲ, ತುಂಬಾ ಎಫೆಕ್ಟ್ ಆಗಿದೆ ಸರ್. ತುಂಬಾ ಎಫೆಕ್ಟ್ ಆಗಿದೆ. ಹೌದು. ನಾವು ಬ್ಲಾಕ್ ಅಲ್ಲೆಲ್ಲ ತಗೊಂಡು ರಿಕ್ವೆಸ್ಟ್ ಎಲ್ಲ ಮಾಡ್ಕೊಂಡು ಕೆಲವು ಕಡೆ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಓಕೆ, ಈಗ ಕಾಸ್ಟ್ಲಿ ಇದೆ. ಅದೇ 3,400 ನಂಗೆ 4,000 ನಂಗೆ ಸಿಗುತ್ತೆ. ಏನೋ ಮ್ಯಾನೇಜ್ ಮಾಡ್ತಾ ಇದೀವಿ ಸರ್. ಓಕೆ, ಬಟ್ ಆ ಟೈಮ್ ಅಲ್ಲಿ ಗ್ಯಾಸ್ ಟೈಮ್ ಅಲ್ಲಿ ನಿಮ್ಗೆ ತುಂಬಾ ಜನ ಬಂದ್ಬಿಟ್ಟು ಕೇಳಿದಾರೆ ಅನ್ಸುತ್ತೆ ತಟ್ಟೆ ಇಡ್ಲಿ ಕೊಡಿ ಅಂತ. ಅವಾಗ ಏನಾದ್ರು ಸ್ಟಾಪ್ ಮಾಡಿದ್ಯಾ? ದೋಸೆ ಐಟಮ್ 4-5 ದಿವಸ ಸ್ಟಾಪ್ ಮಾಡಿದ್ವಿ. ಸಿದ್ಧಗಂಗಾ ಸ್ವಾಮೀಜಿಗಳ ಹೆಸರು ಇಟ್ಕೊಂಡಿದ್ರಾ? ಅದಕ್ಕೆ ಏನಾರ ರೀಸನ್ ಏನಾರು ಇರ್ಬೋದು? ಏನಿಲ್ಲ, ಅವ್ರಿಗೆ ಗೊತ್ತಲ್ಲ ಅವ್ರದ್ದು ಇದು ಹೆಲ್ಪಿಂಗ್ ನೇಚರು, ನಡೆದಾಡೋ ದೇವ್ರು ಅಂತಾರೆ. ಒಂದು ಹೋಮ್ಲಿ ಫೀಲ್ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಕೊಂಡು ಇಟ್ಕೊಂಡಿದೀವಿ ಅಷ್ಟೇ. ಆ ಕಾರಣಕ್ಕಾಗಿ ಅವ್ರ ಮೇಲೆ ಒಂದು ಟ್ರಸ್ಟ್, ದೇವ್ ತರ ನೋಡ್ತೀವಿ. ಓಕೆ, ಶುಭ ಸಮಾರಂಭಗಳಿಗೆ ನೀವೇನಾರ ಇಲ್ಲಿಂದ ಕೊಡ್ತೀವಿ. ಕ್ಯಾಟರಿಂಗ್ ಸರ್ವಿಸ್ ಇದೆ ಸರ್. 150-200 ಎಂಪ್ಲಾಯೀಸ್ ಕೊಡ್ತೀವಿ. ಆ ತರ ಕ್ಯಾಟರಿಂಗ್ ಸರ್ವಿಸ್ ಮಾಡ್ತೀವಿ ನಾವು. ಬಂದಿರ್ತಾರಲ್ಲ ಕ್ಲೈಂಟ್ಸ್, ಅಂದ್ರೆ ಏನಂತೀರಾ? ಕಸ್ಟಮರ್ಸ್ ಅಂತೀರಾ? ಕಸ್ಟಮರ್ಸ್ ಅಂತೀರಾ? ಅವರೇ ದೇವ್ರು ಅಂತೀರಾ? ಓಕೆ, ಅವ್ರಿಗೆ ನಿಮ್ಮಿಂದ ಸಿದ್ಧಗಂಗಾ ತಟ್ಟೆ ಇಡ್ಲಿ ಬರ್ಬೇಕು ಅಂತ ಹೇಳೋದಾರ ಏನ್ ಹೇಳ್ತೀರಾ? ಲಾಸ್ಟ್ ವರ್ಡ್. ಬಂದ್ರೆ ಬರ್ಬೇಕು ಸರ್, ಫುಡ್ ಟೇಸ್ಟ್ ಮಾಡಿ. ಫುಡ್ ತುಂಬಾ ಚೆನ್ನಾಗಿದೆ. ನಮ್ಮ ಮಾರ್ಜಿನ್ ಕಮ್ಮಿ ಇದ್ರಲ್ಲಿ ಮಾಡ್ಕೋತಿದೀವಿ ನಾವು. ಫುಡ್ ಎಲ್ಲರಿಗೂ ಕೊಡ್ಬೇಕು ಅಂತ ಮಾಡ್ತಾ ಇರೋದು, ಮತ್ತೆ ಬೇರೆ ಯಾವ ಉದ್ದೇಶನೂ ಇಲ್ಲ. ಮಾರ್ಜಿನ್ ಎಲ್ಲ ಕಮ್ಮಿ ಮಾಡ್ತಿದೀವಿ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ನೋಡಿ ಒಂದ್ಸಲ ಬಂದು. ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ಬನ್ನಿ. ಓಕೆ ವೀಕ್ಷಕರೇ, ಇವಾಗ ನೀವೆಲ್ಲ ನೋಡಿದ್ರಲ್ಲ ಸಿದ್ಧಗಂಗಾ ಬಿಡದಿ ತಟ್ಟೆ ಇಡ್ಲಿಗೆ ಅವರೇ ಹೇಳುವಂಗೆ ಒಂದ್ಸಲ ಬಂದು ನೀವು ಟೇಸ್ಟ್ ಮಾಡ್ಬೇಕು. ಆಮೇಲೆ ಇದ್ರದ ಗಸ್ಟು ಗೊತ್ತಾಗುತ್ತೆ. ಗಸ್ಟು ಅಂದ್ರೆ ಸ್ವಾದ, ಸೊ ಅದು ಗೊತ್ತಾಗುತ್ತೆ ಅಂತ. ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್.
ಸರ್ ನಮಸ್ಕಾರ. ನಮಸ್ತೆ ಸರ್. ತಮ್ಮ ಹೆಸರು ಸರ್? ವಿಮಲ್ ಕುಮಾರ್ ಅಂತ. ವಿಮಲ್ ಕುಮಾರ್. ತಮ್ಮ ಹೆಸರು? ಮೋಹಿತ್. ತಮ್ಮ ಹೆಸರು ಮೇಡಮ್? ಚಂದನ್. ಓಕೆ, ಇವಾಗ ನೀವು ಸಿದ್ಧಗಂಗಾ ಬಿಡದಿ ತಟ್ಟೆ ಇಡ್ಲಿ ಬಂದಿದೆ, ಹೇಗಿದೆ ಸರ್? ತುಂಬಾ ಚೆನ್ನಾಗಿದೆ ಸರ್. ಇಲ್ಲಿ ನಾವು ಮತ್ತಿಕೆರೆಯಿಂದ ಇಲ್ಲಿ ಬರೋದು ಸರ್. ಓ, ಮತ್ತಿಕೆರೆಯಿಂದ ಬರ್ತಾ ಇದ್ದೀರಾ? ಮತ್ತಿಕೆರೆಯಿಂದ ಬರೋದು ಸರ್. ಓ, ವೆರಿ ಗುಡ್. ನಾವು ಎಲ್ಲೂ ತಿನ್ನಲ್ಲ ಸರ್, ಇಲ್ಲೇ ಬಂದು ತಿನ್ಬೇಕು, ಅಷ್ಟು ಚೆನ್ನಾಗಿದೆ ನಮಗೆ. ಹೌದಾ? ಈ ಸರೌಂಡಿಂಗ್ ನಮ್ಮ ಕೆಂಗೇರಿಗೆ ಬರ್ತೀವಿ ಕಸಿನ್ ಮನೆಗೆ, ಇಲ್ಲಿ ತಿಂದೇ ನಾವು ಮುಂದೆ ಹೋಗೋದು. ಪ್ರತಿ ಸಲಿನೂ ಬರ್ತೀವಿ ಸರ್ ನಾವು. ಪ್ರತಿ ಅಂದ್ರೆ ವಾರಕ್ಕೆ ವಾರಕ್ಕೆ 15 ಡೇಸ್ಗೆ ಒಂದ್ಸಲಿ ಬರ್ತೀವಿ. ಓಕೆ, ತುಂಬಾ ಚೆನ್ನಾಗಿದೆ ಸರ್ ಇಡ್ಲಿ ನಮಗೆ. ಓಕೆ, ಟೇಸ್ಟ್ ಇದೆ, ಕ್ವಾಂಟಿಟಿ ಇದೆ. ಓಕೆ, ತಟ್ಟೆ ಇಡ್ಲಿ ಅದನ್ನ ಬಿಟ್ಟು ಮತ್ತೆ ಜೊತೆ ಏನೇನು ಟೇಸ್ಟ್ ಮಾಡ್ತೀರಾ? ವಡೆ, ಉದ್ದಿನ ವಡೆ ತಿಂದಿದ್ದೀವಿ. ಓಕೆ ಸರ್. ಮತ್ತೆ ರೈಸ್ ಬಾತ್ ತಿಂದಿದ್ದೀವಿ. ಓ, ಸೂಪರ್. ಎಲ್ಲ ಚೆನ್ನಾಗಿದೆ ಸರ್. ಆದ್ರೆ ನಮ್ಗೆ ಇಷ್ಟವಾದ್ದು ಈ ತಟ್ಟೆ ಇಡ್ಲಿನೇ ಸರ್. ಅದರಿಂದ ಬಂದಾಗೆಲ್ಲ ತಟ್ಟೆ ಇಡ್ಲಿ. ಓಕೆ ಓಕೆ ಓಕೆ. ನಿಮ್ಮ ಮೂಲತಃ ಊರು ಸರ್? ಮದ್ಗಿರಿ ಸರ್. ಓ, ಯಾವಾಗ ಬಂದಾಗ ನೀವು ಇಷ್ಟೇ? ಹೌದು ಸರ್, ಇಲ್ಲೇ ಬಂದು ತಿನ್ಕೊಂಡು ಹೋಗೋದು. ಓಕೆ, ತುಂಬಾ ಚೆನ್ನಾಗಿದೆ ಸರ್. ರೇಟು ರೀಸನಬಲ್ ಆಗಿದೆ. ಓಕೆ. ಅಪ್ಪಿ, ಹೇಗಿದೆ ತಟ್ಟೆ ಇಡ್ಲಿ? ಹಾ, ಚೆನ್ನಾಗಿದೆ. ತಟ್ಟೆ ಇಡ್ಲಿ ತುಂಬಾ ಇಲ್ಲಿ ಬಂದಾಗ ಬರ್ತಾ ಇರ್ತೀವಿ ಆಗವಾಗ? ಎಲ್ಲ ತಿಂತಾ ಇದ್ದೀನಿ. ನಾವು ಗಾಡಿಗೆ ಹೇಳೇ ಹೇಳ್ತೀನಿ, ನಿಲ್ಸ್ಲೇಬೇಕು ಗಾಡಿ. ನಂಗೆ ತುಂಬಾ ಇಷ್ಟ ಇದೆ. ಓಕೆ. ಮತ್ತೆ ಇಲ್ಲಿ ಗೀ ಪುಡಿ ಇಡ್ಲಿ ಅಂತ ಅದೊಂದು ಫೇಮಸ್ ಇದೆ. ಮೇಡಮ್, ನಿಮಗೂ ತಟ್ಟೆ ಇಡ್ಲಿ ಬಿಟ್ಟು ಅಂದ್ರೆ ಬಿಕಾಸ್ ಇಲ್ಲಿ ಚಿತ್ರಾನ್ನ ಸಿಗುತ್ತೆ, ಸೆಟ್ ದೋಸೆ ಸಿಗುತ್ತೆ, ಅಂದ್ರೆ 25 ಐಟಮ್ ದೋಸೆಗಳು ಸಿಗುತ್ತಂತೆ. ಸೊ ಅದನ್ನ ಬಿಟ್ಟು ಏನಾರು ಇಷ್ಟನಾ? ಹಾ, ಅದೆಲ್ಲ ಟೇಸ್ಟ್ ಮಾಡ್ತೀನಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಪ್ರಪಂಚ ಪರ್ಯಟನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಅ ಲಾಟ್. ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು? ರೂಪಾ. ತಮ್ಮ ಹೆಸರು? ಮಾಲಾ. ಈ ಹೋಟೆಲ್ ಬಗ್ಗೆ ಹೇಳೋದಾರ ಏನು ನೀವು? ಸಿದ್ಧಗಂಗಾ ಬಿಡದಿ ತಟ್ಟೆ ಇಡ್ಲಿ ನಮ್ಮ ಕೆಂಗೇರಿ ಉಪನಗರದ ಸ್ಟಾರ್ ಹೋಟೆಲ್ ಅನ್ಬೋದು. ಬಿಕಾಸ್ ವೆಜಿಟೇರಿಯನ್ ಹೋಟೆಲ್ಸ್ ಇಲ್ಲಿ ತುಂಬಾ ಕಮ್ಮಿ. ನಾನು ಆಕ್ಚುಲಿ ಗಾಂಧಿ ಬಜಾರ್ ಚಾಮರಾಜಪೇಟೆ ಹುಟ್ಟಿದ್ದು ಬೆಳೆದಿದ್ದಲ್ಲ. ಅಲ್ಲಿ CTR, ರೋಟಿಗರು, ಆಮೇಲೆ ಇದು SLN ಎಲ್ಲ ಇದೆ. ಈ ಕಡೆ ಯಾವುದು ಆ ಥರ ಇಲ್ಲ, ಆ ರೇಂಜ್. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಬಂದು ಮುಗಿಸ್ಕೊಂಡು ಹೋದ್ವಾ ಅಂತ. ಸೊ ನಮ್ಗೆ ಇದು ತುಂಬಾ ಕಂಫರ್ಟಬಲ್. ಸಂಡೇ ಮಾರ್ನಿಂಗ್ ವಿ ಸ್ಪೆಂಡ್ ಹಿಯರ್. ಓಕೆ. ಅಂದ್ರೆ ನಿಮ್ ಪ್ರೊಫೆಷನ್ ಬಂದ್ಬಿಟ್ಟು? ಹೌದಾ, ನಿಮ್ ಪ್ರೊಫೆಷನ್ ಮೇಡಮ್? ನಾನು ಹೌಸ್ ವೈಫ್. ಹೌದಾ, ನೀವು ಮೇಡಮ್? ನಮ್ದು ಹೌದು. ವಾರಕ್ಕೊಂದ್ಸರಿ ಬರ್ತೀರಾ ಅಥವಾ ಪ್ರತಿದಿನ ಹಿಂಗ್ ಒಬ್ಬೊಬ್ರು? ಸರ್ ಇದು ಹೌದಾ? ಸಂಡೇ ರುಟೀನ್. ಆಕ್ಚುಲಿ ಕಸಿನ್ಸ್ ಬರ್ತಾರೆ, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರೂ ಬರ್ತಾರೆ. ಇವಾಗ ನಾನು ನನ್ನ ಫ್ರೆಂಡ್ ಇಬ್ಬರೇ ಬಂದಿದ್ದೀವಿ. ವೆಜಿಟೇಬಲ್ ಶಾಪ್ ಮಾಡಿದ್ವಿ. ಓಕೆ, ಮಾಡಿ ಇವಾಗ ಇಡ್ಲಿ ತಿನ್ಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಂಡು ಬರೀ ಟೀ ಕಾಫಿನ ಮುಗಿಸಿ ಹೋಗ್ತಾ ಇದೀವಿ. ಯಾಕಂದ್ರೆ ಫ್ರೆಶ್ ಆಗಿ ಸೊಪ್ಪೆಲ್ಲ ತಗೊಂಡಿದೀವಿ. ರೊಟ್ಟಿ ಮಾಡೋ ಐಡಿಯಾ ಇದೆ. ಓಕೆ. ಅದಕ್ಕೋಸ್ಕರ ಅಂದ್ರೆ ಇವತ್ತು ಸಂಡೇ ಅಂದ್ಮೇಲೆ ಸ್ವಲ್ಪ ಸ್ಪೆಷಲ್ ಇರುತ್ತೆ ಮನೇಲಿ, ಎಲ್ಲರೂ ಬಂದಿರ್ತಾರೆ. ಓಕೆ. ಅಂದ್ರೆ ನೀವೆಲ್ಲಾನು ಟೇಸ್ಟ್ ಮಾಡಿದ್ರಾ? ಇಡ್ಲಿ, ದೋಸೆ ಎಲ್ಲದು? ದೋಸೆ ಒಂದು ಓಕೆ CTR ರೆಸ್ಟೋರೆಂಟ್ ವರ್ಗು ಬರಲ್ಲ, ಬಟ್ ಇಡ್ಲಿ ಮಾತ್ರ ಅಲ್ಟಿಮೇಟ್ ಇದೆ. ಸಹಜವಾಗಿ ನಾವೇನ್ ಮಾಡ್ತಿರ್ತೀವಿ, ಈಗ ಫ್ಯಾಮಿಲಿ ಎಲ್ಲ ಸೇರಿದ್ರೆ, ನೀವು ಯಾವಾಗಾರ ಮೈಸೂರು ಹೋಗ್ತಾ ಇದ್ದೀರಾ, ಮೈಸೂರು ಹೋಗ್ಬೇಕಾದ್ರೆ ನಮಗೆ ಬಿಡದಿ ಹತ್ತಲ್ಲ, ಅಲ್ಲಿ ಹೋದಾಗ ನೀವು ಟೇಸ್ಟ್ ಮಾಡೇ ಮಾಡ್ತೀರಾ ಇದು ತಟ್ಟೆ ಇಡ್ಲಿ ಚೆನ್ನಾಗಿದೆ ಅಂತ. ಬಿಕಾಸ್ ನಿಮ್ಗೂ ಒಂದು ಬಂದಿರುತ್ತೆ, ಅದು ಯಾರೋ ಒಬ್ರು ಹೇಳಿರ್ತಾರೆ, ಆ ತಟ್ಟೆ ಇಡ್ಲಿ ಅಲ್ಲಿ ನೋಡಿರ್ತೀರಾ ಟೇಸ್ಟ್. ಸೊ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ವಿಚ್ ಇಸ್ ಬೆಸ್ಟ್ ಅಂತ? ಬಿಡದಿಗಿಂತ ನಮ್ಮ ಕೆಂಗೇರಿನಲ್ಲಿ ಬಿಡದಿ ಇಡ್ಲಿ ತುಂಬಾ ಚೆನ್ನಾಗಿದೆ. ವಾವ್, ಸೂಪರ್. ಓಕೆ ಓಕೆ. ನಿಜವಾಗ್ಲೂ ಖಂಡಿತ. ಬಿಕಾಸ್ ಅಲ್ಲಿ ಜನ ರಶ್ ಇದರಿಂದ ಗೊತ್ತಿಲ್ಲ ನಮ್ಗೆ. ನನಗೆ ಇಲ್ಲಿ ತುಂಬಾ 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 ಓಕೆ. ಹೊಟ್ಟೆ ಕೆಡಲ್ಲ, ಗ್ಯಾಸ್ಟ್ರಿಕ್ ಆಗಲ್ಲ, ಸಮಾಧಾನ ಇರುತ್ತೆ ತಿಂದ್ಮೇಲೆ. ನಮ್ದು ಚಿಕ್ಕ ಕಾರ್ನರ್ ಅಲ್ಲಿ ನನ್ನ ಮಗಳು ಬರ್ತಾಳೆ, ಎದುರುಗಡೆನೆ ನನ್ನ ಮಗಳು ಡಿಜೈನ್. ಅವ್ರದ್ದು ಡೈಲಿ ಅಡ್ಡ ಇದು. ತಕ್ಷಣ ಬರ್ತಾರೆ ಕಾರ್ನರ್ ಕುತ್ಕೊಂಡು. ನನಗೆ ಲೇಟ್ ಆಯ್ತು ಅಂದ್ರೆ ಬಂದು ಇಲ್ಲಿ ಇರ್ತಾರೆ, ಇಲ್ಲೇ ಇರ್ತಾರೆ. ಓಕೆ ಓಕೆ ಓಕೆ. ಈ ತರ ನೀವು ಸಿದ್ಧಗಂಗಾ ಬಿಡದಿದ್ರೆ ಇಲ್ಲಿ ಬರ್ತಿರ್ತಾರೆ. ಓಕೆ ಮೇಡಮ್, ನಿಮ್ದು ಏನಾರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾರೆ ನೀವು ಯಾರ ಜೊತೆ? ಎಲ್ಲ ಚೆನ್ನಾಗಿರುತ್ತೆ. ನಾವು ಅಂದ್ರೆ ಇಲ್ಲಿ ಈ ಏರಿಯಾಗೆ ಹೊಸಬ್ರು. ಈಗ ಒಂದು 7 months ಅಷ್ಟೇ ಆಗಿರೋದು ಬಂದು. ನಾನು ನನ್ನ ಫ್ರೆಂಡ್ ಇಂದಾನೆ ಇಲ್ಲಿಗೆ ಬರ್ತಾ ಇರೋದು. ಚೆನ್ನಾಗಿರುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ನಿಮ್ಮ
ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ್ರಿ ಸಿದ್ಧಗಂಗಾ ಬಿಡದಿ ತಟ್ಟೆ ಇಡ್ಲಿ ಹೋಟೆಲ್ ಬಗ್ಗೆ, ಓಕೆ, ಅದ್ರ ಫುಡ್ ಬಗ್ಗೆ. ಒಳ್ಳೇದಾಗ್ಲಿ, ಹಿಂಗೆ ಒಳ್ಳೆ ಒಳ್ಳೆ ಜಾಗನ ಜನಗಳಿಗೆ ಪರಿಚಯ ಮಾಡ್ಕೊಳ್ಳಿ. ಶೋರ್ ನಿಮ್ದೆಲ್ಲ ಆಶೀರ್ವಾದ ಇರಬೇಕು. ಪ್ರಪಂಚ ಪರ್ಯಟನೆಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲ ಇಷ್ಟೆಲ್ಲ ನಮ್ಮ ಜೊತೆ ಶೇರ್ ಮಾಡಿದ್ರಿ ನಿಮ್ಮ ಎಕ್ಸ್ಪೀರಿಯನ್ಸ್ ನ. ಥ್ಯಾಂಕ್ಸ್ ಅಲಾಟ್. ಮತ್ತೆ ಬರ್ತಾ ಇರಿ, ಈ ಹೋಟೆಲ್ ಟೇಸ್ಟ್ ನೋಡ್ತಾ ಇರಿ, ಆಮೇಲೆ ಬೇರೆಯವ್ರಿಗೂ ಹೇಳಿ. ನೋಡಿದ್ರಲ್ಲ ವೀಕ್ಷಕರ, ಇವಾಗ ಇಲ್ಲಿ ಸಿದ್ಧಗಂಗಾ ಬಿಡದಿ ತಟ್ಟೆ ಇಡ್ಲಿಗೆ ಬಂದು ಆ ಫುಡ್ ನ ಟೇಸ್ಟ್ ಮಾಡಿದ್ರು ಅಂತ ಎಕ್ಸ್ಪೀರಿಯನ್ಸ್ ತಿಳ್ಕೊಂಡ್ರಿ. ಸೊ ಯಾರು ನೀವು ನೋಡ್ತಾ ಇದ್ದೀರಲ್ಲ, ಈ ಸಿದ್ಧಗಂಗಾ ಬಿಡದಿ ತಟ್ಟೆ ಇಡ್ಲಿಗೆ ಬನ್ನಿ, ಟೇಸ್ಟ್ ನೋಡಿ, ದೆನ್ ಯು ವಿಲ್ ಆಲ್ಸೋ ಎಕ್ಸ್ಪೀರಿಯನ್ಸ್ ದಟ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಸ್ಟೇ ಟ್ಯೂನ್. ಪ್ರಪಂಚ ಪರ್ಯಟನೆ. ಪ್ರಪಂಚ ಪರ್ಯಟನೆ. ಪ್ರಪಂಚ ಪರ್ಯಟನೆ.